ಎಷ್ಟೋ ಶತಮಾನಗಳ ಹಿಂದೆ ಈ ರಾಜ್ಯದಲ್ಲಿ ಒಬ್ಬ ಒಳ್ಳೆ ರಾಜ ರಾಜ್ಯಭಾರ ಮಾಡ್ತಾ ಇದ್ದ. ಅಲ್ಲಿನ ಜನರೆಲ್ಲ ಸಿಕ್ಕಾಪಟ್ಟೆ ಶ್ರೀಮಂತರಾಗಿ ತುಂಬಾ ಖುಷಿಯಿಂದ ಇದ್ರು. ಆದ್ರೆ ಒಂದು ದಿನ ಆ ರಾಜ್ಯದ ಒಬ್ಬ ವ್ಯಕ್ತಿ ತನ್ನ ಜೊತೆ ಒಂದು ಗೂಳಿಯನ್ನ ಕರ್ಕೊಂಡು ಕಾಡಿನ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಆಗ ಅವನಿಗೆ ಬಾಯಾರಿಕೆ ಆದಾಗ ಆ ಗೂಳಿಯನ್ನ ಒಂದು ಮರಕ್ಕೆ ಕಟ್ಟಿ ನದಿಯಲ್ಲಿ ನೀರು ಕುಡಿಯೋಕೆ ಅಂತ ಹೋಗ್ತಾನೆ. ಆದ್ರೆ ಅಲ್ಲಿನ ದೃಶ್ಯ ನೋಡಿ ಅವನಿಗೆ ಪೂರ್ತಿಯಾಗಿ ನಡುಕ ಹುಟ್ಟುತ್ತೆ. ಯಾಕಂದ್ರೆ ಆ ನದಿಯ ಸುತ್ತಮುತ್ತ ಬರೀ ಹೆಣಗಳೇ ಬಿದ್ದಿದ್ವು. ಅಷ್ಟರಲ್ಲೇ ಅವನ ಹಿಂದೆಯಿಂದ ಒಂದು ವಿಚಿತ್ರವಾದ ಸೌಂಡ್ ಬರುತ್ತೆ. ಅದನ್ನ ಕೇಳಿ ಅವನು ತನ್ನ ತಲೆ ಹಿಡಿದುಕೊಂಡು ಜೋರಾಗಿ ಕೂಗೋಕೆ ಶುರು ಮಾಡ್ತಾನೆ. ಹಾಗೆ ಕೂಗ್ತಿದ್ದ ಹಾಗೆ ಆ ವ್ಯಕ್ತಿಯ ಕಣ್ಣುಗಳು ಪೂರ್ತಿಯಾಗಿ ಬಿಳಿಯಾಗಿ ಬದಲಾಗೋಗುತ್ತೆ. ಈ ವಿಷಯ ಇಡೀ ಊರಿನಲ್ಲಿ ಬೆಂಕಿ ತರ ಹರಡಿ ಕೊನೆಗೆ ರಾಜನ ಹತ್ರ ತಲುಪುತ್ತೆ. ಅದಕ್ಕೆ ರಾಜ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಅಂತ ಒಬ್ಬ ಸ್ವಾಮೀಜಿಯ ಹತ್ರ ಹೋಗ್ತಾನೆ. ಆ ಸ್ವಾಮೀಜಿ ತಮ್ಮ ದಿವ್ಯ ದೃಷ್ಟಿಯಿಂದ ಪೂಜೆ ಮಾಡಿದಾಗ ಈ ರಾಜ್ಯದ ಮೇಲೆ ಒಂದು ದೊಡ್ಡ ಗಂಡಾಂತರ ಕಾದಿದೆ ಅಂತ ಗೊತ್ತಾಗುತ್ತೆ. ಈ ಆಪತ್ತಿನಿಂದ ಪಾರಾಗಬೇಕು ಅಂದ್ರೆ ರಾಜ ಒಂದು ಎತ್ತನ್ನ ಬಲಿ ಕೊಡಬೇಕು ಅಂತ ಅವರು ಹೇಳ್ತಾರೆ. ಅದರ ಜೊತೆಗೆ ಅಲ್ಲಿ ಎದುರುಗಡೆ ಇದ್ದ ಒಂದು ಮೂರ್ತಿನ ತಗೊಂಡು ಹೋಗಿ ಬೆಟ್ಟದ ಗುಹೆಯ ಒಳಗೆ ಇಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎತ್ತನ್ನ ಬಲಿ ಕೊಟ್ಟ ಮೇಲೆ ಊರಿನ ಜನರೆಲ್ಲ ಸೇರಿ ಆ ಮೂರ್ತಿನ ಊರಿಂದ ತುಂಬಾ ದೂರ ಇರೋ ಬೆಟ್ಟದ ಮಧ್ಯದಲ್ಲಿ ಇಟ್ಬಿಡ್ತಾರೆ. ಆ ದಿನದ ನಂತರ ಆ ಮೂರ್ತಿ ಇಂದು ಊರಿನ ಕಡೆ ಬರೋದೇ ಇಲ್ಲ.